ಎಲ್ರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹುಟ್ಟಿರ್ತಕ್ಕಂಥ ಜಾಗ ಮತ್ತು ಜೀವ ಸಮಾಧಿಗಳನ್ನು ನಾವು ಬರೀ ಅವರನ್ನೇ ಪರಿಚಯ ಮಾಡಿಸಿದ್ದೀವಲ್ಲ ಗುರುಗಳೇ, ಬೇರೆ ಏನು ವಿಚಾರ ಅವ್ರದ್ದು ಅಂತ ಹೇಳಿದಾಗ ಇದು ಮಧ್ಯದಲ್ಲಿ ಒಂದೊಂದು ಮಾತನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಕಾಲಜ್ಞಾನದಲ್ಲಿ ಏನೇನು ಉಲ್ಲೇಖನ ಮಾಡಿದ್ದಾರೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಏನೇನು ತಿಳಿಸಿದ್ದಾರೆ, ಕಾಲಜ್ಞಾನದಲ್ಲಿ ಕಲಿಯುಗಕ್ಕೆ ಏನು ತಿಳಿಸೋಗಿದ್ದಾರೆ ಅಂತ ಬರೀ ಅವ್ರ ಜೀವನದ ಚರಿತ್ರೆನೇ ಹೇಳ್ತಾ ಬರ್ತಾಯಿದ್ರಿ, ಹೀಗಿತ್ತು ಹಾಗಿತ್ತು ಅಂತ. ಮಧ್ಯದಲ್ಲಿ ಅವ್ರು ಹೇಳಿರ್ತಕ್ಕಂಥ ಕಾಲಜ್ಞಾನಗಳ ಆಗು ಹೋಗುಗಳನ್ನು ಕೂಡ ತಮಗೆ ನಾವು ತಿಳಿಸೋದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಇಷ್ಟಪಡ್ತೀವಿ. ನೋಡಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ಏನೇನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಲ್ಲುಗಳು ಬಡಿದಾಡುತ್ತವೆ, ಕಲ್ಲುಗಳು ಒಂದಕ್ಕೊಂದು ಕಿಚ್ಚಾಡ್ಕೊಂಡು ಚೆಚ್ಚಾಡ್ಕೊಂಡು ಸಾಯ್ತಾರಂತೆ. ಇವತ್ತು ಮನುಷ್ಯರು ಏನಾದರೂ ಒಂದು ನಾವು ಆತಂಕಕ್ಕೊಳಗಾದಾಗ ಅಥವಾ ಗಲಾಟೆಗಳು ಮನುಷ್ಯರು ಕಿತ್ತಾಡೋದು ಒಳ್ಳೆಯದು, ಪ್ರಾಣಿಗಳು ಕಿತ್ತಾಡೋದು ನೋಡಿದ್ದೀವಿ ನಾವು. ಮತ್ತು ಜೀವ ಇರ್ತಕ್ಕಂಥ ಒಂದು ವಸ್ತುಗಳು ಕಿತ್ತಾಡೋದನ್ನು ನಾವು ನೋಡಿದ್ದೀವಿ, ಪ್ರಾಣಿಗಳು ಕಿತ್ತಾಡೋದು ನೋಡಿದ್ದೀವಿ, ಮನುಷ್ಯ ಕಿತ್ತಾಡೋದು ನೋಡಿದ್ದೀವಿ, ಅಲ್ಲ ಕಲ್ಲುಗಳು ಕಿತ್ತಾಡೋದು ನೋಡಿದ್ದೀವಿ ನಾವು. ಅದು ಆಗುತ್ತಂತೆ ಕಲಿಯುಗದಲ್ಲಿ. ಏನಂತ ಮಾತಾಡ್ತೀರಾ ಗುರುಗಳೇ ನೀವು ಅಂತ ನೀವು ಅಂದ್ಕೊಬೋದು. ನಿಜ, ಖಂಡಿತವಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಅದು. ಯಾಕೆಂದರೆ ಅದು ನಡೆಯಲಿಲ್ಲ ಅಂತ ಹೇಳಿದ್ರೆ ಕಾಲಜ್ಞಾನ ಸುಳ್ಳಾಗುತ್ತೆ. ಹಾಗಾಗಿ ನಡೆಯುತ್ತೆ. ಅದು ಯಾಕೆ ನಡೆಯುತ್ತೆ ಗುರುಗಳೇ ಅಂತ ಹೇಳಿದಾಗ ನೋಡಿ, ಅದು ಹೇಗೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಇವತ್ತೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ. ಕರ್ಮಗಳು, ಭೂಮಿ ಮೇಲೆ ಮನುಷ್ಯ ಮಾಡ್ತಕ್ಕಂಥ ಕರ್ಮಗಳು ಏನಿದೆಯೋ ಪ್ರಕೃತಿ ಕೂಡ ಅಸಹ್ಯ ಬೇಸರ ಆಗುತ್ತಂತೆ. ಪ್ರಕೃತಿಗೆ ಬೇಸರ ಆಗುತ್ತಂತೆ ಈ ಮನುಷ್ಯ ಮಾಡೋ ಕಾರ್ಯಗಳಲ್ಲಿ. ಅವನು ಏನೇನು ಮಾಡ್ತಿದ್ದಾನೋ ಭೂಮಿ ಮೇಲೆ ಮಾಡಬಾರದನ್ನೆಲ್ಲ ಮಾಡ್ತಿದ್ದಾನೆ. ಇವತ್ತು ನೀವು ನೋಡ್ಬೋದು, ಮನುಷ್ಯ ಮಾಡಬಾರ್ದೆಲ್ಲ ಮಾಡ್ತಿದ್ದಾನೆ. ಪ್ರಕೃತಿ ಯಾವಾಗ ವಿಕೋಪಗೊಳ್ಳುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ನಾವುಗಳೇ ಕೆಲವೊಂದು ಸಲ ಊಹೆಗಳು ಮಾಡ್ತೀರಿ. ಅಯ್ಯೋ ಮಾಡಬಾರ್ದೆಲ್ಲ ಮಾಡ್ತಾರೆ, ಏನಾಗ್ತದೋ, ಮುಂದೆ ಏನಾಗುತ್ತೋ ಅಂತ ನಾವೇ ಇಷ್ಟು ಯೋಚನೆ ಮಾಡುವಾಗ 450 ವರ್ಷದ ಹಿಂದೆ ಕಾಲಜ್ಞಾನಿಗಳು ಹೇಳಿಟ್ಬಿಟ್ಟಿದ್ದಾರೆ, ಹಿಂಗೆ ನಡ್ಕೊಂಡು ಹೋಗುತ್ತಿದ್ದು, ಹಿಂಗೆಲ್ಲ ಆಗುತ್ತೆ ಅಂತ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ಮಗಳು ತಾಂಡವಾಡ್ತವಂತೆ ಭೂಮಿ ಮೇಲೆ. ಕರ್ಮಗಳು ತಾಂಡವಾಡ್ತವೆ. ಯಾವ ರೀತಿ ತಾಂಡವಾಡ್ತವೆ ಅಂದರೆ ಮನುಷ್ಯನ ನಡವಳಿಕೆಯಲ್ಲಿ ತಾಂಡವಾಡುತ್ತೆ. ಇವತ್ತು ಮನುಷ್ಯ ನೋಡಿ, ಭೂಮಿ ಮೇಲೆ ನನಗಿಂತ ದೊಡ್ಡೋದು ಯಾವುದೂ ಇಲ್ಲ ಅಂತ ಮೆರೀತಿದ್ದಾನೆ. ನಾನೇ ದೊಡ್ಡವನು, ನನಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರನ್ನು ಕೂಡ ಚಿಕ್ಕವನು ಮಾಡಿಬಿಟ್ಟಿದ್ದಾನೆ ಈ ಮನುಷ್ಯ. ದೇವರನ್ನು ಕೂಡ ಚಿಕ್ಕವನು ಮಾಡಿದ್ದಾನೆ. ಮನುಷ್ಯನ ನೋಡಿದ್ರೆ ಪ್ರಕೃತಿನೇ ಎದುರೋ ಥರ ಆಗಿದೆ. ಏನು ಗುರುಗಳೇ, ಮನುಷ್ಯ ಪ್ರಕೃತಿಗೆ ಎದುರ್ತದ, ಪ್ರಕೃತಿ ಮನುಷ್ಯನಿಗೆ ಎದುರುತ್ತಾ ಅಂತ ನೋಡಿದಾಗ ಒಂದು ಉದಾಹರಣೆಯನ್ನು ಕೊಟ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ. ನೋಡಿ, ಒಂದು ಮನುಷ್ಯ ಆ ಬೆಟ್ಟವನ್ನು ಕಣ್ಣಿಟ್ಟ ಅಂದರೆ ಕೂಡ ಆ ಬೆಟ್ಟನೇ ಕರಗಿಸ್ಬಿಡ್ತಾನೆ. ಉದಾಹರಣೆಗಳಿಗೆ ಸಾಕಷ್ಟು ನೀವು ನೋಡಿರ್ತೀರ, ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಆ ಬೆಟ್ಟನೇ ಕರಗಿಸ್ಬಿಡ್ತಾನವನು. ದೊಡ್ಡ ಬೆಟ್ಟ, ಒಬ್ಬ ಮನುಷ್ಯ ನಿಂತ್ಕೊಂಡ ಅಂದರೆ ಅಲ್ಲಿ ಬೆಟ್ಟ ಎದುರು ನೋಡ್ದ ಅಂದರೆ ಆ ಬೆಟ್ಟನೇ ಇರೋದಿಲ್ಲ, ಹಳ್ಳ ಆಗಿಬಿಟ್ಟಿರುತ್ತೆ. ಹಂಗಾಗಿ ಆ ಪ್ರಕೃತಿ ಅಂತಕ್ಕಂಥದ್ದೇ ಭಯಪಡುತ್ತೆ. ಗುಟ್ಟುಗಳೇ ಭಯಪಡುತ್ತೆ. ಈಗ ಆ ಮನುಷ್ಯ ಎಷ್ಟು ಕರ್ಮಗಳನ್ನು ಮಾಡ್ತಿದ್ದಾನೆ ಭೂಮಿ ಮೇಲೆ ಅಂತಕ್ಕಂಥದ್ದನ್ನು ಹಿಂದೆ ಕಾಲಜ್ಞಾನಿಗಳೇ ಬರೆದಿಟ್ಬಿಟ್ಟಿದ್ರು. ಮುಂದೆ ಏನೇನಾಗುತ್ತೆ ಆ ಕರ್ಮಗಳು ಮಾಡಿ ಆ ಪಾಪದ ಕೊಳ ಅನ್ನೋದು ತುಂಬುತ್ತಂತೆ. ಮನುಷ್ಯನಿಗೆ ನಾನು ಅನ್ನೋ ಅಹಂ ತುಂಬ್ಕೊಂಬಿಡುತ್ತಂತೆ. ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಹೇಳಿದ್ದಾರೆ, ಈರುಳ್ಳಿಗೆ ಬೆಳ್ಳುಳ್ಳಿಗೆ ಒಬ್ಬೊಬ್ಬ ಗುರುಗಳು ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ. ಇವತ್ತು ತಾವುಗಳೆಲ್ಲ ನೋಡಿದಾಗೆ ಎಲ್ಲರೂ ಗುರುಗಳೇ, ಶಿಷ್ಯರು ಯಾರೋ ಗೊತ್ತಿಲ್ಲ, ಗುರುಗಳು ಯಾರೋ ಗೊತ್ತಿಲ್ಲ, ಎಲ್ಲರೂ ಗುರುಗಳೇ ಆಗಿರ್ತಾರೆ, ಶಿಷ್ಯರು ಯಾರೂ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಗುರುಗಳು ಅಂತ ಹೇಳಿದ್ರೆ ನಾವು ಹುಡ್ಕಾಡಬೇಕಿತ್ತು. ಎಷ್ಟೋ ಸಾವಿರಾರು ಜನ ಸಂಚಾರ ಮಾಡಿ ಅಲ್ಲಿ ಮಾಡಿ ಪತ್ತೆಗಳು ಮಾಡಿ ಒಂದು ಗುರುವನ್ನು ಹುಡುಕಬೇಕಿದ್ರೆ ಎಷ್ಟೋ ಸಮಯ ತೊಗೊಂಡು ಹುಡುಕಾಡಬೇಕಿತ್ತು. ಈಗ ಗುರುವನ್ನು ಹುಡ್ಕೋದು ಯಾವ ಲೆಕ್ಕದ್ದು ಇಲ್ಲ. ಈಗ ಗುರು ಶಿಷ್ಯವನ್ನು ಹುಡ್ಕೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳೇ ಹೇಳಿದ್ದಾರೆ, ಈರುಳ್ಳಿಗೂ ಬೆಳ್ಳುಳ್ಳಿಗೂ ಗುರುಗಳು ಹುಟ್ಟುತ್ತಾರೆ ಅಂತ. ಇವತ್ತು ಮನೆಗೂ ಈರುಳ್ಳಿ ಬೆಳ್ಳುಳ್ಳಿ ಇದ್ದೇ ಇರ್ತದೆ. ಅವೆಲ್ಲ ನೋಡಿದಾಗೆ ಆ ಬೆಳ್ಳುಳ್ಳಿಗೊಬ್ಬ ಗುರು ಇರ್ತಾನಂತೆ, ಈರುಳ್ಳಿಗೊಬ್ಬ ಗುರು ಇರ್ತಾನಂತೆ. ಅದೇ ರೀತಿ ಪ್ರಕೃತಿಗೂ ಕೂಡ ಒಂದು ಕೋಪಗೊಳಿಸ್ತಕ್ಕಂಥದ್ದು ಮನುಷ್ಯನ ಕರ್ಮಗಳನ್ನು ಮಾಡ್ತಾನಂತೆ. ಅದು ಯಾವ ರೀತಿ ಕರ್ಮಗಳು, ಇವೆಲ್ಲ ಯಾಕೆ ಮಾತಾಡ್ತಿದ್ದೀರಿ ಅಂದರೆ ಕಲ್ಲು ಬಂಡೆಗಳು ಬಡಿದಾಡ್ತವೆ ಅಂತ ಹೇಳಿದ್ರಿ. ಆ ವಿಚಾರದಲ್ಲಿ ನಾವು ಮಾತಾಡ್ತಿದ್ದೀರಿ. ಆ ಮನುಷ್ಯ ಮಾಡ್ತಕ್ಕಂಥ ಕರ್ಮಗಳನ್ನು ನೋಡಿ ಆ ಪ್ರಕೃತಿನೇ ಬೇಸತ್ತು ಬಿಡುತ್ತಂತೆ. ಇವತ್ತು ನಾವು ಒಂದು ಉದಾಹರಣೆಗೆ ಮಾತಾಡಬೇಕಿದ್ರೆ, ಎಲ್ಲಾದರೂ ಒಂದು ಅನ್ಯಾಯ ನಡೀತಿದ್ದಾಗ, ಒಬ್ಬ ಅಮಾಯಕನ ಅನ್ಯಾಯ ಆಗ್ತಿದೆ ಅಂತ ನೋಡಿದಾಗ ನಮ್ಮ ಕರುಳು ಒಂದ್ಸಲಿ ಕಿವುಚುತ್ತೆ. ಅಯ್ಯೋ ಭಗವಂತ, ಎಂಥ ಅಮಾಯಕನು, ಅನ್ಯಾಯ ನಡೀತಿದೆಯಲ್ಲ ಅವನಿಗೆ ಅಂತ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ನಾವು ಆ ದುಃಖವನ್ನು ಅನುಭವಿಸ್ತೀವಿ.
ಭಗವಂತ ಇವನಿಗೆ ಈ ತೀರಿ ತೊಂದರೆ ಆಗ್ತಿದೆಯಲ್ಲ, ಅಮಾಯಕನಿಗೆ ಒಂದು ಈ ಅಮಾಯಕನ ಪರೀಕ್ಷೆ ಒಳಗೆ ಮಾಡಿರ್ತಾನೆ ಅಂತ ಹೇಳ್ತಾರೆ ಭಗವಂತ. ಅದು ಭಗವಂತ ಪರೀಕ್ಷೆ ಒಳಗೆ ಮಾಡಿರಲ್ಲ, ಈ ಮಾನವ ಅಮಾಯಕರನ್ನು ಕಿತ್ತು ತಿನ್ನ ಅಂತ ಪ್ರಯತ್ನಗಳನ್ನು ಮಾಡ್ತಿರ್ತಾನೆ. ಆಗ ಒಬ್ಬ ಪ್ರಾಮಾಣಿಕರು ನೋಡಿದಾಗ ಅಯ್ಯೋ ಅಮಾಯಕನ ಈ ಥರ ಆಗ್ತಿದೆಯಲ್ಲಪ್ಪ ಅಂತೇಳಿ ಕಲ್ಲು ಕಿವುಚುತ್ತೆ ನಮಗೆ. ಅಯ್ಯೋ ಭಗವಂತ ಅಂತಲೂ ಕೂಡ ನೆನೆಸ್ಕೊತೀವಿ ನಾವು. ನಮ್ಮ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅಧಿಕಾರದಿಂದ ಮಾಡ್ತಿರ್ತಾರೆ, ದರ್ಪದಿಂದ ಮಾಡ್ತಿರ್ತಾರೆ, ಛಲದಿಂದ. ಆಗ ಆ ಪ್ರಕೃತಿ ಅಂತಕ್ಕಂಥದ್ದನ್ನು ನೋಡಿ ಅದಕ್ಕೂ ಕೂಡ ಬೇಸರಗೊಳ್ಳುತ್ತಂತೆ. ಇದು ಒಂದೇ ಅಂತಲ್ಲ, ಇನ್ನೂ ಹಲವಾರು ನೋಡಿ. ಇವತ್ತು ನಾವು ನೋಡಿದಾಗೆ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಯಾವ ಸಂಬಂಧಕ್ಕೆ ಏನಕ್ಕೂ ಬೆಲೆನೇ ಇಲ್ಲ. ತಂದೆ ಅನ್ನೋದಕ್ಕೆ ಬೆಲೆ ಇಲ್ಲ, ತಾಯಿ ಅನ್ನೋದಕ್ಕೆ ಬೆಲೆ ಇಲ್ಲ, ಮಗ ಅನ್ನೋದಕ್ಕೆ ಬೆಲೆ ಇಲ್ಲ, ಮಗಳು ಅನ್ನೋದಕ್ಕೂ ಕೂಡ ಬೆಲೆ ಇಲ್ಲ. ಇವತ್ತು ತಂದೆ ಆಗಿರ್ತಕ್ಕಂಥವನು ಮಗಳನ್ನು ಕಾಮದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಆ ಮಾತುಗಳನ್ನು ಹೇಳೋದಕ್ಕೆ, ಈ ಬಾಯಿಂದ ನುಡಿಯೋದಕ್ಕೆ ಅಸಹ್ಯ ಅನ್ನಿಸ್ತಿದೆ ನಮಗೆ. ಆ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿರ್ತಕ್ಕಂಥ ಇವತ್ತು ಆ ಸತ್ಯ ಘಟನೆಗಳು ನಡೀತಾ ಇದೆ. ನಂತರ ತಾಯಿ ಮಗನನ್ನು ಕಾಮದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಇವತ್ತು ನೀವು ದೂರದರ್ಶನಗಳಲ್ಲಿ ಅಥವಾ ಪೇಪರ್ ನ್ಯೂಸ್ಗಳಲ್ಲಿ ಅದನ್ನೆಲ್ಲ ನೀವು ಕಂಡು ಬರ್ತಕ್ಕಂಥದ್ದು ಕೇಳ್ಬೋದು. ಅವೆಲ್ಲ ನಮಗೆಲ್ಲ ಈ ಕೇಳಿದ ತಕ್ಷಣ ಒಂಥರ ಮುಜುಗರ ಆಗುತ್ತೆ. ಏನಪ್ಪ ಇಷ್ಟೆಲ್ಲ ನಡೀತಿದೆ ಅಂತ. ಆ ಕರ್ಮಗಳು ಇನ್ನೂ ಯಥೇಚ್ಛವಾಗಿ ಆಗುತ್ತಂತೆ. ಇವತ್ತು ಒಂದು ಸ್ತ್ರೀ, ಒಂದು ಹೆಣ್ಣು ಅಧಿಕಾರಕ್ಕೋಸ್ಕರ ದೇಹವನ್ನು ಮಾರ್ತಾಳೆ, ಒಂದು ಅಧಿಕಾರಕ್ಕೋಸ್ಕರ ದೇಹವನ್ನು ಮಾರ್ಕೊತಾಳೆ ಅಂತಕ್ಕಂಥದ್ದನ್ನು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೆ ಹೇಳಿದರು. ವೇಶ್ಯರು ಹೆಚ್ಚಾಗುತ್ತಾರೆ. ಇವತ್ತು ನೀವು ನೋಡ್ತಾನೆ ಇರ್ಬೋದು. ಮತ್ತು ಪರಸ್ತ್ರೀಯರನ್ನು ವ್ಯಾಮೋಹ ಅಂತಕ್ಕಂಥದ್ದು ಉಂಟಾಗ್ತದೆ. ಅವ್ರಿಗೆ ಸಂಬಂಧವೇ ಇರೋದಿಲ್ಲ, ಅವ್ರ ಮೇಲೆ ವ್ಯಾಮೋಹ ಪಡ್ತಕ್ಕಂಥದ್ದು, ಬೇಡದೇ ಇರೋದನ್ನ ವ್ಯಾಮೋಹ ಪಡ್ತಕ್ಕಂಥದ್ದು, ಆ ರೀತಿ ಹೆಚ್ಚಾಗಿ ಈ ಥರ ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ. ಆಗ ಪ್ರಕೃತಿನೂ ಕೂಡ ವಿಕೋಪಗೊಳ್ತದಂತೆ. ಅದಕ್ಕೂ ನೋಡಿ ಏನಪ್ಪ ಭಗವಂತ ಅಂತ ಹೇಳ್ಬಿಟ್ಟು ಕಲ್ಲು ಬಂಡೆಗಳು ಕೂಡ ಬಡ್ದಾಡ್ಕೊಂಡು ಈ ಕಲಿಯುಗದಲ್ಲಿ ನಾನು ಇರಬಾರ್ದು ಅಂತ ಕಲ್ಲುಗಳೇ ಸಾಯಕ್ಕೆ ಹೋಗ್ತಾವಂತೆ. ಈ ಮನುಷ್ಯ ಮಾಡ್ತಕ್ಕಂಥ ಕರ್ಮಗಳಿಗೆ, ಮನುಷ್ಯ ಕಾಡ್ತಕ್ಕಂಥ ನಡವಳಿಕೆಗಳಿಗೆ ಇವತ್ತು ನೀವು ನೋಡ್ಬೋದು ಏನೆಲ್ಲ ಮಾಡ್ತಿದ್ದೀವಿ ನಾವು ಅಂತ. ಏನೆಲ್ಲ ಮಾಡ್ತಿದ್ದೀವಿ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀವಿ. ನಮಸ್ಕಾರ.